ಟಾಲಿವುಡ್ನ ಜನಪ್ರಿಯ ಸೆಲೆಬ್ರಿಟಿಗಳಾದ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಶೀಘ್ರದಲ್ಲೇ ವಿವಾಹವಾಗಲಿದ್ದಾರೆ ಎಂಬ ಸುದ್ದಿ ಕಳೆದ ಕೆಲ ದಿನಗಳಿಂದ ಹರಿದಾಡ್ತಲೇ ಇದೆ. ಫೆಬ್ರವರಿ 26ರಂದು ಉದಯಪುರದಲ್ಲಿ ಈ ವಿವಾಹ ನಡೆದಿದೆ ಎನ್ನಲಾಗಿದೆ. ಈಗ ಅವರ ವಿವಾಹದ ಬಗ್ಗೆ ದೊಡ್ಡ ವರದಿಯೊಂದು ಕೇಳಿ ಬಂದಿದೆ. ಪ್ರಮುಖ ಅಂತಾರಾಷ್ಟ್ರೀಯ OTT ಕಂಪನಿ ವಿಜಯ್ ವಿವಾಹ ಮೀಡಿಯಾದ ಸ್ಟ್ರೀಮಿಂಗ್ ಹಕ್ಕುಗಳಿಗಾಗಿ ಭಾರಿ ಮೊತ್ತದ ಬೇಡಿಕೆ ಇಟ್ಟಿತ್ತು ಎನ್ನಲಾಗಿದೆ. ಆದರೆ ಅವರು ಇದನ್ನು ತಿರಸ್ಕರಿಸಿದ್ದಾರಂತೆ. ಸೆಲೆಬ್ರಿಟಿಗಳ ವಿವಾಹ ನೋಡಬೇಕು ಎಂಬ ಆಸೆ ಅಭಿಮಾನಿಗಳಿಗೆ ಇರುತ್ತದೆ. ಈ ಕಾರಣದಿಂದಲೇ ಸೆಲೆಬ್ರಿಟಿಗಳ ವಿವಾಹದ ಹಕ್ಕನ್ನು ಪಡೆಯಲು OTT ತಾಣಗಳು ಪ್ರಯತ್ನಿಸುತ್ತಿವೆ. ಈಗ ವಿಜಯ್ ಹಾಗೂ ರಶ್ಮಿಕಾ ವಿಷಯದಲ್ಲಿ ಹಾಗೆಯೇ ಮಾಡಲು ನೆಟ್ಫ್ಲಿಕ್ಸ್ ಮುಂದಾಗಿತ್ತು ಎನ್ನಲಾಗಿದೆ. ಆದರೆ ಇದು ಅಸಾಧ್ಯ ಎಂದು ವಿಜಯ್ ಹೇಳಿದ್ದಾರಂತೆ. ಅವರು ಈ ಪ್ರಸ್ತಾಪವನ್ನು ನಯವಾಗಿ ತಿರಸ್ಕರಿಸಿದ್ದಾರೆ. 60 ಕೋಟಿ ರೂಪಾಯಿ ಕೊಟ್ಟು ಈ ಡೀಲ್ ಪಡೆಯಲು ನೆಟ್ಫ್ಲಿಕ್ಸ್ ಪ್ರಯತ್ನಿಸುತ್ತಿತ್ತು. ಆದರೆ ವಿವಾಹ ಅನ್ನೋದು ಖಾಸಗಿ ವಿಷಯ. ಅದನ್ನು ಎಲ್ಲರಿಗೂ ತೋರಿಸುವ ಉದ್ದೇಶ ವಿಜಯ್ಗೆ ಇಲ್ಲ. ಒಂದೊಮ್ಮೆ ವಿವಾಹದ ಹಕ್ಕನ್ನು OTTಗೆ ನೀಡಿದರೆ ಆ ಬಳಿಕ ಸಾಕಷ್ಟು ಷರತ್ತುಗಳು ಕೂಡ ಬರುತ್ತವೆ. ಇದರಿಂದ ಬಂದ ಅತಿಥಿಗಳು ತೊಂದರೆ ಅನುಭವಿಸಬೇಕಾಗುತ್ತದೆ. ಹೀಗಾಗಿ ಇದಕ್ಕೆ ದಂಪತಿ ಇನ್ನೂ ಎಂದಿದ್ದಾರೆ ಎನ್ನಲಾಗಿದೆ. ಟಾಲಿವುಡ್ನ ಜನಪ್ರಿಯ ಸೆಲೆಬ್ರಿಟಿಗಳಾದ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಶೀಘ್ರದಲ್ಲೇ ವಿವಾಹವಾಗಲಿದ್ದಾರೆ ಎಂಬ ಸುದ್ದಿ ಕಳೆದ ಕೆಲ ದಿನಗಳಿಂದ ಹರಿದಾಡ್ತಲೇ ಇದೆ. ಫೆಬ್ರವರಿ 26ರಂದು ಉದಯಪುರದಲ್ಲಿ ಈ ವಿವಾಹ ನಡೆದಿದೆ ಎನ್ನಲಾಗಿದೆ. ಈಗ ಅವರ ವಿವಾಹದ ಬಗ್ಗೆ ದೊಡ್ಡ ವರದಿಯೊಂದು ಕೇಳಿ ಬಂದಿದೆ. ಪ್ರಮುಖ ಅಂತಾರಾಷ್ಟ್ರೀಯ OTT ಕಂಪನಿ ವಿಜಯ್ ವಿವಾಹ ಮೀಡಿಯಾದ ಸ್ಟ್ರೀಮಿಂಗ್ ಹಕ್ಕುಗಳಿಗಾಗಿ ಭಾರಿ ಮೊತ್ತದ ಬೇಡಿಕೆ ಇಟ್ಟಿತ್ತು ಎನ್ನಲಾಗಿದೆ. ಆದರೆ ಅವರು ಇದನ್ನು ತಿರಸ್ಕರಿಸಿದ್ದಾರಂತೆ. ಸೆಲೆಬ್ರಿಟಿಗಳ ವಿವಾಹ ನೋಡಬೇಕು ಎಂಬ ಆಸೆ ಅಭಿಮಾನಿಗಳಿಗೆ ಇರುತ್ತದೆ. ಈ ಕಾರಣದಿಂದಲೇ ಸೆಲೆಬ್ರಿಟಿಗಳ ವಿವಾಹದ ಹಕ್ಕನ್ನು ಪಡೆಯಲು OTT ತಾಣಗಳು ಪ್ರಯತ್ನಿಸುತ್ತಿವೆ. ಈಗ ವಿಜಯ್ ಹಾಗೂ ರಶ್ಮಿಕಾ ವಿಷಯದಲ್ಲಿ ಹಾಗೆಯೇ ಮಾಡಲು ನೆಟ್ಫ್ಲಿಕ್ಸ್ ಮುಂದಾಗಿತ್ತು ಎನ್ನಲಾಗಿದೆ. ಆದರೆ ಇದು ಅಸಾಧ್ಯ ಎಂದು ವಿಜಯ್ ಹೇಳಿದ್ದಾರಂತೆ. ಅವರು ಈ ಪ್ರಸ್ತಾಪವನ್ನು ನಯವಾಗಿ ತಿರಸ್ಕರಿಸಿದ್ದಾರೆ. 60 ಕೋಟಿ ರೂಪಾಯಿ ಕೊಟ್ಟು ಈ ಡೀಲ್ ಪಡೆಯಲು ನೆಟ್ಫ್ಲಿಕ್ಸ್ ಪ್ರಯತ್ನಿಸುತ್ತಿತ್ತು. ಆದರೆ ವಿವಾಹ ಅನ್ನೋದು ಖಾಸಗಿ ವಿಷಯ. ಅದನ್ನು ಎಲ್ಲರಿಗೂ ತೋರಿಸುವ ಉದ್ದೇಶ ವಿಜಯ್ಗೆ ಇಲ್ಲ. ಒಂದೊಮ್ಮೆ ವಿವಾಹದ ಹಕ್ಕನ್ನು OTTಗೆ ನೀಡಿದರೆ ಆ ಬಳಿಕ ಸಾಕಷ್ಟು ಷರತ್ತುಗಳು ಕೂಡ ಬರುತ್ತವೆ. ಇದರಿಂದ ಬಂದ ಅತಿಥಿಗಳು ತೊಂದರೆ ಅನುಭವಿಸಬೇಕಾಗುತ್ತದೆ. ಹೀಗಾಗಿ ಇದಕ್ಕೆ ದಂಪತಿ ಇನ್ನೂ ಎಂದಿದ್ದಾರೆ ಎನ್ನಲಾಗಿದೆ. ಟಾಲಿವುಡ್ನ ಜನಪ್ರಿಯ ಸೆಲೆಬ್ರಿಟಿಗಳಾದ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಶೀಘ್ರದಲ್ಲೇ ವಿವಾಹವಾಗಲಿದ್ದಾರೆ ಎಂಬ ಸುದ್ದಿ ಕಳೆದ ಕೆಲ ದಿನಗಳಿಂದ ಹರಿದಾಡ್ತಲೇ ಇದೆ. ಫೆಬ್ರವರಿ 26ರಂದು ಉದಯಪುರದಲ್ಲಿ ಈ ವಿವಾಹ ನಡೆದಿದೆ ಎನ್ನಲಾಗಿದೆ. ಈಗ ಅವರ ವಿವಾಹದ ಬಗ್ಗೆ ದೊಡ್ಡ ವರದಿಯೊಂದು ಕೇಳಿ ಬಂದಿದೆ. ಪ್ರಮುಖ ಅಂತಾರಾಷ್ಟ್ರೀಯ OTT ಕಂಪನಿ ವಿಜಯ್ ವಿವಾಹ ಮೀಡಿಯಾದ ಸ್ಟ್ರೀಮಿಂಗ್ ಹಕ್ಕುಗಳಿಗಾಗಿ ಭಾರಿ ಮೊತ್ತದ ಬೇಡಿಕೆ ಇಟ್ಟಿತ್ತು ಎನ್ನಲಾಗಿದೆ. ಆದರೆ ಅವರು ಇದನ್ನು ತಿರಸ್ಕರಿಸಿದ್ದಾರಂತೆ. ಸೆಲೆಬ್ರಿಟಿಗಳ ವಿವಾಹ ನೋಡಬೇಕು ಎಂಬ ಆಸೆ ಅಭಿಮಾನಿಗಳಿಗೆ ಇರುತ್ತದೆ. ಈ ಕಾರಣದಿಂದಲೇ ಸೆಲೆಬ್ರಿಟಿಗಳ ವಿವಾಹದ ಹಕ್ಕನ್ನು ಪಡೆಯಲು OTT ತಾಣಗಳು ಪ್ರಯತ್ನಿಸುತ್ತಿವೆ. ಈಗ ವಿಜಯ್ ಹಾಗೂ ರಶ್ಮಿಕಾ ವಿಷಯದಲ್ಲಿ ಹಾಗೆಯೇ ಮಾಡಲು ನೆಟ್ಫ್ಲಿಕ್ಸ್ ಮುಂದಾಗಿತ್ತು ಎನ್ನಲಾಗಿದೆ. ಆದರೆ ಇದು ಅಸಾಧ್ಯ ಎಂದು ವಿಜಯ್ ಹೇಳಿದ್ದಾರಂತೆ. ಅವರು ಈ ಪ್ರಸ್ತಾಪವನ್ನು ನಯವಾಗಿ ತಿರಸ್ಕರಿಸಿದ್ದಾರೆ. 60 ಕೋಟಿ ರೂಪಾಯಿ ಕೊಟ್ಟು ಈ ಡೀಲ್ ಪಡೆಯಲು ನೆಟ್ಫ್ಲಿಕ್ಸ್ ಪ್ರಯತ್ನಿಸುತ್ತಿತ್ತು. ಆದರೆ ವಿವಾಹ ಅನ್ನೋದು ಖಾಸಗಿ ವಿಷಯ. ಅದನ್ನು ಎಲ್ಲರಿಗೂ ತೋರಿಸುವ ಉದ್ದೇಶ ವಿಜಯ್ಗೆ ಇಲ್ಲ. ಒಂದೊಮ್ಮೆ ವಿವಾಹದ ಹಕ್ಕನ್ನು OTTಗೆ ನೀಡಿದರೆ ಆ ಬಳಿಕ ಸಾಕಷ್ಟು ಷರತ್ತುಗಳು ಕೂಡ ಬರುತ್ತವೆ. ಇದರಿಂದ ಬಂದ ಅತಿಥಿಗಳು ತೊಂದರೆ ಅನುಭವಿಸಬೇಕಾಗುತ್ತದೆ. ಹೀಗಾಗಿ ಇದಕ್ಕೆ ದಂಪತಿ ಇನ್ನೂ ಎಂದಿದ್ದಾರೆ ಎನ್ನಲಾಗಿದೆ.